ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾರತದ ಸೇನೆಯ ಜೊತೆ ನೈತಿಕವಾಗಿ ಬೆಂಬಲದಲ್ಲಿ ನಿಲ್ತೇವೆ ಅಂತೇಳಿ ಇವತ್ತು ಧ್ವಜವನ್ನು ಹಿಡ್ಕೊಂಡು ಮಾರ್ಚನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇತಿಹಾಸದಿಂದನೂ ಭಾರತದ ಸೇನೆ ಜೊತೆ ಇದ್ದೇವೆ. ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ಮೂಲಕ ವಾಮ ಮಾರ್ಗದಲ್ಲಿ ಭಾರತವನ್ನು ಹಿಮ್ಮೆಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಯೋತ್ಪಾದನೆಗೂ ಎಲ್ಲ ರೀತಿಯಲ್ಲೂ ಬಡಿದೆದ್ದೇಳಿಸಲಿಕ್ಕೆ, ಉಗ್ರಗಾಮಿಗಳನ್ನು ಸಾವಿಗೀಡು ಮಾಡಲಿಕ್ಕೆ ಇದೊಂದು ವಿಶೇಷವಾದಂಥ ಭಾರತ ಸೈನ್ಯದ ಶಕ್ತಿ ಮತ್ತು ಧೀರತನಕ್ಕೆ ನಾವು ನಿಂತಿದ್ದೇವೆ ಅನ್ನೋದಕ್ಕೋಸ್ಕರ ಇವತ್ತು ತ್ರಿರಂಗ ಯಾತ್ರೆಯನ್ನು ನಮ್ಮ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾಡಿಸ್ತಾ ಇದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಇವತ್ತು ಯುದ್ಧದ ಕಾರ್ಮೋಡದ ಮಧ್ಯೆ ನಾವುಗಳೆಲ್ಲ ಒಗ್ಗಟ್ಟಿಗೆ ಐಕ್ಯತೆಗೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಅದರಂತೆ ನಾವು ಇವತ್ತು ನಿಂತಿದ್ದೇವೆ. ನಾವು ಸಿಂಧೂರ್ 2.0 ಆಗಿದೆ, ಅತ್ಯುತ್ತಮವಾಗಿ ದಾಳಿ ಮಾಡಿದೆ ಸರ್, ಚೆನ್ನಾಗಿ ನಡೀತಾ ಇದೆಯಲ್ಲ. ಇವತ್ತು ಭಾರತದ ಸೇನೆ ಬಲಿಷ್ಠವಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದೆ, ಎಲ್ಲ ರೀತಿಯಲ್ಲೂ ಹಿಮ್ಮೆಟ್ಟಿಸಲು ಶಕ್ತಿಯುತವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾರತದ ಸೇನೆಯ ಜೊತೆ ನೈತಿಕವಾಗಿ ಬೆಂಬಲದಲ್ಲಿ ನಿಲ್ತೇವೆ ಅಂತೇಳಿ ಇವತ್ತು ಧ್ವಜವನ್ನು ಹಿಡ್ಕೊಂಡು ಮಾರ್ಚನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇತಿಹಾಸದಿಂದನೂ ಭಾರತದ ಸೇನೆ ಜೊತೆ ಇದ್ದೇವೆ. ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ಮೂಲಕ ವಾಮ ಮಾರ್ಗದಲ್ಲಿ ಭಾರತವನ್ನು ಹಿಮ್ಮೆಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಯೋತ್ಪಾದನೆಗೂ ಎಲ್ಲ ರೀತಿಯಲ್ಲೂ ಬಡಿದೆದ್ದೇಳಿಸಲಿಕ್ಕೆ, ಉಗ್ರಗಾಮಿಗಳನ್ನು ಸಾವಿಗೀಡು ಮಾಡಲಿಕ್ಕೆ ಇದೊಂದು ವಿಶೇಷವಾದಂಥ ಭಾರತ ಸೈನ್ಯದ ಶಕ್ತಿ ಮತ್ತು ಧೀರತನಕ್ಕೆ ನಾವು ನಿಂತಿದ್ದೇವೆ ಅನ್ನೋದಕ್ಕೋಸ್ಕರ ಇವತ್ತು ತ್ರಿರಂಗ ಯಾತ್ರೆಯನ್ನು ನಮ್ಮ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾಡಿಸ್ತಾ ಇದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಇವತ್ತು ಯುದ್ಧದ ಕಾರ್ಮೋಡದ ಮಧ್ಯೆ ನಾವುಗಳೆಲ್ಲ ಒಗ್ಗಟ್ಟಿಗೆ ಐಕ್ಯತೆಗೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಅದರಂತೆ ನಾವು ಇವತ್ತು ನಿಂತಿದ್ದೇವೆ. ನಾವು ಸಿಂಧೂರ್ 2.0 ಆಗಿದೆ, ಅತ್ಯುತ್ತಮವಾಗಿ ದಾಳಿ ಮಾಡಿದೆ ಸರ್, ಚೆನ್ನಾಗಿ ನಡೀತಾ ಇದೆಯಲ್ಲ. ಇವತ್ತು ಭಾರತದ ಸೇನೆ ಬಲಿಷ್ಠವಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದೆ, ಎಲ್ಲ ರೀತಿಯಲ್ಲೂ ಹಿಮ್ಮೆಟ್ಟಿಸಲು ಶಕ್ತಿಯುತವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾರತದ ಸೇನೆಯ ಜೊತೆ ನೈತಿಕವಾಗಿ ಬೆಂಬಲದಲ್ಲಿ ನಿಲ್ತೇವೆ ಅಂತೇಳಿ ಇವತ್ತು ಧ್ವಜವನ್ನು ಹಿಡ್ಕೊಂಡು ಮಾರ್ಚನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇತಿಹಾಸದಿಂದನೂ ಭಾರತದ ಸೇನೆ ಜೊತೆ ಇದ್ದೇವೆ. ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ಮೂಲಕ ವಾಮ ಮಾರ್ಗದಲ್ಲಿ ಭಾರತವನ್ನು ಹಿಮ್ಮೆಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಯೋತ್ಪಾದನೆಗೂ ಎಲ್ಲ ರೀತಿಯಲ್ಲೂ ಬಡಿದೆದ್ದೇಳಿಸಲಿಕ್ಕೆ, ಉಗ್ರಗಾಮಿಗಳನ್ನು ಸಾವಿಗೀಡು ಮಾಡಲಿಕ್ಕೆ ಇದೊಂದು ವಿಶೇಷವಾದಂಥ ಭಾರತ ಸೈನ್ಯದ ಶಕ್ತಿ ಮತ್ತು ಧೀರತನಕ್ಕೆ ನಾವು ನಿಂತಿದ್ದೇವೆ ಅನ್ನೋದಕ್ಕೋಸ್ಕರ ಇವತ್ತು ತ್ರಿರಂಗ ಯಾತ್ರೆಯನ್ನು ನಮ್ಮ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾಡಿಸ್ತಾ ಇದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಇವತ್ತು ಯುದ್ಧದ ಕಾರ್ಮೋಡದ ಮಧ್ಯೆ ನಾವುಗಳೆಲ್ಲ ಒಗ್ಗಟ್ಟಿಗೆ ಐಕ್ಯತೆಗೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಅದರಂತೆ ನಾವು ಇವತ್ತು ನಿಂತಿದ್ದೇವೆ. ನಾವು ಸಿಂಧೂರ್ 2.0 ಆಗಿದೆ, ಅತ್ಯುತ್ತಮವಾಗಿ ದಾಳಿ ಮಾಡಿದೆ ಸರ್, ಚೆನ್ನಾಗಿ ನಡೀತಾ ಇದೆಯಲ್ಲ. ಇವತ್ತು ಭಾರತದ ಸೇನೆ ಬಲಿಷ್ಠವಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದೆ, ಎಲ್ಲ ರೀತಿಯಲ್ಲೂ ಹಿಮ್ಮೆಟ್ಟಿಸಲು ಶಕ್ತಿಯುತವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.